ನೀರು ಅಷ್ಟೇ ಇದು ಮೆಡಿಸಿನ್ ಅಲ್ಲ, ಟ್ಯಾಬ್ಲೆಟ್ ಅಲ್ಲ. ಈ ನೀರು ಕುಡಿಯೋದ್ರಿಂದ ಕ್ಯಾನ್ಸರ್ ಮಾತ್ರ ಅಲ್ಲ, ಎಷ್ಟೋ ರೋಗಗಳು ನಿವಾರಣೆ ಆಗತ್ತೆ. ಕೇಳ್ತಾರೆ ಭಸ್ಮದಿಂದ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ? ಭಸ್ಮ ಆ ಕ್ವಾಲಿಟಿ ಮಾಡಕ್ಕೆ 10 ವರ್ಷ ಆಯ್ತು ನಮ್ಗೆ. ದೈವ ವ್ಯಾಪಾಶ್ರಯ ಏನು ಅಂದ್ರೆ ದೇವರದ್ದು ಸಹಾಯ, ಮಣಿ ಮಂತ್ರ ಜಪ ಹೋಮ ಇದ್ರಲ್ಲೆಲ್ಲ ಆ ಹೋಮದಿಂದಾನು ನಮ್ಗೆ ಪಾಸಿಟಿವ್ ಎನರ್ಜಿ ಬರುತ್ತೆ, ರೋಗಗಳನ್ನ ಕಳ್ಕೋಬಹುದು ಅನ್ನೋದು ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಋಷಿ ಮುನಿಗಳೆಲ್ಲ ನಂಬಿಕೆ ಮತ್ತು ಆರಾಧನೆ. ಹೌದು. ನಮಸ್ತೆ. ನಮಸ್ತೆ ಕಿರಣ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ಸೊ ಕಿರಣ್, ನಿಮ್ಮನ್ನ ಬಹುಶಃ ಇದು 3ನೇ ಸರಿ ನಾನು ಮಾತಾಡ್ತೀನಿ ನನ್ನ ಚಾನೆಲ್ ಅಲ್ಲಿ. ವೀಕ್ಷಕರೇ, ನಿಮಗೆ ಇದರೆಲ್ಲ ಕಿರಣ್ ಯಾರು ಅನ್ನೋದನ್ನ ನಾನು ಹೇಳಬೇಕಾಗಿಲ್ಲ. ಯಾಕಂದ್ರೆ ವೃಂದಾವನ ಗೋಶಾಲೆಯನ್ನ ಹೆಚ್ಚು ಕಮ್ಮಿ 9 ವರ್ಷದಿಂದ ನಿರಂತರವಾಗಿ 2 ಗೋವಿನಿಂದ ಆರಂಭಿಸಿ ಇವತ್ತು 200ಕ್ಕೂ ಹೆಚ್ಚು ಗೋವುಗಳು ಸಮೃದ್ಧವಾಗಿ ಒಂದು ರೀತಿಯಲ್ಲಿ ಆ ಗೋವಿಗಳಿಗಾಗಿ ಕಿರಣ್ ಭಿಕ್ಷಾಪಾತ್ರೆಯನ್ನು ಹಿಡಿದು ಹೊರಟ ಹಾಗೆ ಕಾಣುತ್ತೆ ನನಗೆ. ಅಲ್ಲಿಂದ ಇಲ್ಲಿವರೆಗಿನ ನಡೆ ಆ ಥರ ಇದೆ. ಆದರೆ ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತಾಡಬೇಕಾದದ್ದು ಒಂದು ಚಾರಿತ್ರಿಕವಾದ ಕ್ಷಣ ಅಂತ ಭಾವಿಸ್ತೇನೆ. ಯಾಕಂದರೆ ಒಂದು ಗೋಮೂತ್ರ ಅಥವಾ ಗೋಗವ್ಯ, ಗೋವಿನ ಪಾವಿತ್ರತೆ, ಗೋವಿನ ಮಹತ್ವ ಅದು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದಕ್ಕೆ ಇವತ್ತು ನೀವು ವೈಜ್ಞಾನಿಕವಾದಂಥ ಒಂದು ಸಂಶೋಧನಾ ತಾತ್ಪರ್ಯವನ್ನು ಇಟ್ಕೊಂಡು ಇವತ್ತು ಇಲ್ಲಿ ಕೂತಿದ್ದೀರಿ. ಹಾಗಾಗಿ ವೀಕ್ಷಕರೇ, ಇವತ್ತಿನ ನಮ್ಮ ಸಂದರ್ಶನ ಇದು ನಿಮಗೆ ನಿಬ್ಬೆರಗುಗೊಳಿಸುವ ಸಂದರ್ಶನ. ಇಲ್ಲಿವರೆಗೆ ಗೋ ಹತ್ಯೆ ನಿಷೇಧ ಅಥವಾ ಗೋವನ್ನು ಕಾಪಾಡಬೇಕು ಯಾಕೆ, ನಮ್ಮಲ್ಲಿ ಈ ಥರದ ಪ್ರಶ್ನೆ ಬಂದಾಗೆಲ್ಲ ಅದು ಒಂದು ರೀತಿಯ ಧಾರ್ಮಿಕ ಧರ್ಮ ಮತ ಈ ಥರದ ಪ್ರಶ್ನೆಗಳಾಗಿ ಕನ್ವರ್ಟ್ ಆಗ್ತಾ ಇದ್ವು. ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಇವತ್ತು ಗೋವು ಅನ್ನೋದು ಹಿಂದೂ ಮತ್ತು ಹಿಂದೂಯೇತರ ಅನ್ನುವಂಥ ಒಂದು ಬೈಫರ್ಕೇಶನ್ ಅನ್ನು ಮಾಡಿದೆ. ಆದರೆ ಇವತ್ತು ನಾವಿಲ್ಲಿ ಕೂತು ಮಾತಾಡ್ಲಿಕ್ಕೆ ಹೊರಟದ್ದೇನು ಅಂತಂದರೆ, ಮೇಡಮ್ ಇದ್ದಾರೆ, ಡಾಕ್ಟ್ರು, ಅವರು ಅವರದೇ ಆದಂಥ ಒಂದು ಪಥದಲ್ಲಿ ಭಾಳಷ್ಟು ಅನುಭವವನ್ನು ಹೊಂದಿದ್ದಾರೆ. ಕಿರಣ ಗೋವು ಮತ್ತು ಗೋ ಸಾಕಣೆ, ಗೋ ರಕ್ಷಣೆ ಮತ್ತು ಗೋವಿನಿಂದ ಈ ಸಮಾಜಕ್ಕೆ ಏನನ್ನೆಲ್ಲ ಕೊಡ್ಬೋದು ಅದರ ಗುಂಟ 1.5 ದಶಕದಿಂದ ಈ ಹುಡುಗನ ಸಂಶೋಧನೆ ನಡೆದಿದೆ. ಅದು ರೇವತಿ ಮೇಡಮ್ನಂಥವರ ಸಾಥನಿಂದ. ಆದರೆ ಇವತ್ತು ಅವರು ಒಂದು ಕಂಡಿಡಿದಂಥ ಸತ್ಯ ಅದು ಪ್ರಪಂಚಕ್ಕೆ ಎಂಥ ಒಂದು ಬೆರಗನ್ನು, ಆಶ್ಚರ್ಯವನ್ನು ತರಬಹುದು. ಗೋ ರಕ್ಷಣೆ ಯಾಕೆ ಮಾಡಬೇಕು, ಗೋವು ಯಾಕೆ ದೈವ ಸ್ವರೂಪ ಅನ್ನೋದನ್ನು ಕೂಡ ಅವರು ಇವತ್ತು ಸಾಕ್ಷಾತ್ಕರಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮೇಡಮ್. ಸ್ವಾಗತ. ಹೌದು. ಧರ್ಮ ಮತ್ತು ನಮ್ಮ ನಂಬಿಕೆ, ನಮ್ಮ ಸನಾತನತೆಯ ಒಂದು ಗರ್ಭದಲ್ಲಿ ಎಂಥ ಒಂದು ಸಂಜೀವಿನಿ ಇದೆ ಅನ್ನೋದನ್ನು ಬಹುಶಃ ನಾವು ಮುಂದಿನ ಅವರ ಮಾತುಗಳಲ್ಲಿ ನೀವು ಕೇಳ್ತೀರಿ. ಹೇಳಿ ಕಿರಣ್, ಈಗ ಇವತ್ತು ಆಲ್ಕಲೈನ್ ವಾಟರ್ ಬಗ್ಗೆ, ಅದರಿಂದ ಕ್ಯಾನ್ಸರನ್ನು ಪ್ರತಿಬಂಧಿಸುವ ಮತ್ತು ಕ್ಯಾನ್ಸರನ್ನು ತಡೆಗಟ್ಟುವ, ಇನ್ನೊಂದು 3-4 ವರ್ಷ ಹೋದರೆ ಪ್ರಾಯಶಃ ಈ ರಷ್ಯಾದ ಏನು ನಾವು ಇವತ್ತು ಸಂಶೋಧನೆ ಆಗಿದೆ, ವ್ಯಾಕ್ಸಿನೇಷನ್ನು ಅದು ಭಾರತಕ್ಕೆ ಬರ್ತಾ ಇದೆ ಅಂತ ನಾವೇನು ಒಂದು ಕನಸನ್ನು, ಹೊಂಗೆರಣವನ್ನು ಕಾಣ್ತಾ ಇದ್ದೇವೆ. ಅದರ ಮೀರಿ ನಮ್ಮದೇ ಆಯುರ್ವೇದ, ನಮ್ಮದೇ ಸಂಹಿತೆ, ನಮ್ಮದೇ ಮೂಲದಲ್ಲಿ ಇರುವಂಥ ಮರೆತು ಹೋದಂಥ ಔಷಧವನ್ನು ನೀವು ಮತ್ತೆ ಮರುಕಳಿಸುವ ಕೆಲಸವನ್ನು ವೈಜ್ಞಾನಿಕವಾಗಿ ಸಂಶೋಧನಾತ್ಮಕವಾಗಿ ಮಾಡಿದ್ದೀರಿ. ನಿಮಗೆ ಅಭಿನಂದಿಸ್ತಾ ನೀವು ಮಾತನ್ನು ಆರಂಭಿಸಿ. ನಮಸ್ತೆ. ಇದು ನನ್ನ ತಾಯಿನ ಕ್ಯಾನ್ಸರ್ ರೋಗದಿಂದ ಕಳ್ಕೊಂಡಾಗಿಂದ ನನಗೆ ಕ್ಯಾನ್ಸರ್ ಬಗ್ಗೆ, ನನ್ನ ಕ್ಯಾನ್ಸರ್ ಎಗೇನ್ಸ್ಟ್ ನನಗಿದ್ದಂಥ ಕೋಪ, ಸಿಟ್ಟನ್ನ ಆಚೆ ಹಾಕುವಂಥ ಒಂದಿದು. ಸೊ ಆ ಟೈಮಲ್ಲಿ ಡಾಕ್ಟರ್ ರೇವತಿ ನನ್ನ ಅಮ್ಮನ ಸ್ಥಾನದಲ್ಲಿ, ತಾಯಿ ಸ್ಥಾನದಲ್ಲಿ ನಿಂತು ಅವರ ಎಕ್ಸ್ಪೀರಿಯನ್ಸು, ನಾಲೆಡ್ಜ್, ಅದರ ಜೊತೆಗೆ ಪಂಚಗವ್ಯದಿಂದ ಕುಡಿಯೋ ನೀರನ್ನು, ಎನರ್ಜಿನ ಜಾಸ್ತಿ ಮಾಡಿದಾಗ ನಮ್ಮ ದೇಹದಲ್ಲಿ 70% ಕುಡಿಯೋ ನೀರಿನ ಫಾರ್ಮೇ ಇದೆ. ಮತ್ತು ಆ ನೀರಲ್ಲಿ ಅಯನು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಮತ್ತು ಸಿಲ್ವರು, ಗೋಲ್ಡು, ಪ್ಲಾಟಿನಮ್ಮು ಇದೆಲ್ಲ ಪಂಚಗವ್ಯದಿಂದ ನ್ಯಾನೋ ಪಾರ್ಟಿಕಲ್ಸ್ ಆಗಿ ಸ್ಮಾಲ್ ಅಣುವಿನಲ್ಲಿ ಆಟಮ್ಸ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಆ ಮಾಲಿಕ್ಯುಲರ್ ಲೆವೆಲಲ್ಲಿ ಈ ಮಲ್ಟಿಮಿನರಲ್ಸ್ ಇದ್ದಾಗ ಬಾಡಿ ಸೆಲ್ಸ್ ಅಬ್ಸಾರ್ಬ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ಕುಡಿತಾ ಇರೋವಂಥ ಆರೋ ನೀರು ಏನಿದೆ ಆ ಮಟ್ಟಕ್ಕಿಲ್ಲ.
ಈಗ ಆಲ್ಕ್ಲೈನ್ ಅಂದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿನೇ ಆಗೋಗಿದೆ. ಅಡಿಗೆ ಸೋಡಾ ಹಾಕಿದ್ರು ಆಲ್ಕ್ಲೈನ್ ಆಗತ್ತೆ, ಅರೆ ಅದು ಆರೋಗ್ಯನ ಇಲ್ವಾ ಯಾರಿಗೂ ಪ್ರಶ್ನೆ ಇಲ್ಲ. ನ್ಯಾಚುರಲ್ ಅಲ್ಕ್ಲೈನ್ ಮತ್ತು ಆರ್ಟಿಫಿಷಿಯಲ್ ಆಲ್ಕ್ಲೈನ್ ಎರಡು ಬಹಳ ಮುಖ್ಯವಾಗಿದೆ ಅಂತ. ಮುಖ್ಯವಾಗಿ ಇದು ಮತ್ತೆ ಆರ್ಟಿಫಿಷಿಯಲ್ ಆಗಿ ಆಲ್ಕ್ಲೈನ್ ಮಾಡೋದ್ರಿಂದನೂ ನಿಮಗೆ ಈಗ ಎಷ್ಟೋ ಆಲ್ಕ್ಲೈನ್ ಇನ್ಸ್ಟ್ರೂಮೆಂಟ್ಸ್ ಇದೆ, 3.5 lakh 4 lakh ಅಲ್ಲ. ಆದರೆ ಅದರಲ್ಲಿ ಒಂದು ಸೈಡ್ ವಿಷಯ ಯಾರು ಏನು ಹೇಳೋದಿಲ್ಲ ಅಂದರೆ, ಆ ನೀರು ಜಾಸ್ತಿ ದಿನ ಕುಡಿದಾಗ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗತ್ತೆ. ಆಲ್ಕ್ಲೈನ್ ಆ ಕ್ಯಾಲ್ಶಿಯಂನ ತೆಗೆದು ಬರುತ್ತೆ. ಅದರಿಂದನೂ ನಿಮಗೆ 10-15 ವರ್ಷದಲ್ಲಿ ಬೇರೆ ರೋಗಗಳು ಬರುವಂತ ಚಾನ್ಸಸ್ ಇದೆ. ಮತ್ತೆ ಅದಕ್ಕೆ ಬೇರೆ ಟ್ಯಾಬ್ಲೆಟ್. ಸೊ ಹಾಗಾಗಿ ನಮ್ಮ ಇದ್ರಲ್ಲಿ ಏನಂದ್ರೆ ಕ್ಯಾಲ್ಶಿಯಂ ನಮ್ಮ ನೀರಲ್ಲಿ ಪ್ರತಿದಿನ ಹೊಸದಾಗಿ ಆಡ್ ಬ್ಯಾಕ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗಲ್ಲ. ಮತ್ತೆ ಇದು ನೈಸರ್ಗಿಕವಾಗಿ ದೇಶೀಯ ಹಸುಗಳು ಕಾಡಿಗೋಗಿ ಹುಲ್ಲು ಮೇಯ್ಕೊಂಬಂದಂತ ಆ ಗೋವಿನ ಪಂಚಗವ್ಯದಿಂದ ಮಾಡುವಂಥದ್ದು. ಇದು ಮಾಡಕ್ಕೆ 15 ವರ್ಷ ಬೇಕಾಯಿತು. ನೀರಿನ ಫಾರ್ಮ್ಯಾಟ್ ಆ ಮಟ್ಟಕ್ಕೆ ಅಂತ ತಗೊಂಬರಕ್ಕೆ. ಇದು ಈಗ ಅಲೋಪತಿ ಕೀಮೋಥೆರಪಿ ಡ್ರಗ್ ಜೊತೆ ಕಂಪ್ಯಾರಿಸನ್ ಮಾಡಿ ಏನು ಸ್ಟಡಿ ಮಾಡಿದ್ದೀವಿ. ಸೊ ಇದನ್ನ ನೆಕ್ಸ್ಟ್ ಲೆವೆಲ್ ಇದನ್ನ ಕ್ಯಾನ್ಸರ್ ಮೆಡಿಸನ್ ಆಗೋ ಮಾಡೋದಕ್ಕೆ ಇದು ಡಾಕ್ಯುಮೆಂಟಲ್ ಪ್ರೂಫ್ ಅಂದ್ರೆ ಇನಿಷಿಯಲ್ ಪ್ರೂಫ್. ಇದು ಬೇಸಿಕ್ ಫೌಂಡೇಶನ್ ಆಗತ್ತೆ ಅನ್ನೋದಕ್ಕೆ. ನೆಕ್ಸ್ಟ್ ಅನಿಮಲ್ ಟ್ರಯಲ್ಸ್ ಮುಂದೆಲ್ಲ ಹೋಗುತ್ತೆ. ಆದರೆ ಇದು ಕುಡಿಯೋ ನೀರಿನ ಬಗ್ಗೆ ಮಾತಾಡ್ತಾರೋದ್ರಿಂದ ಇದಕ್ಕೆ ಅನಿಮಲ್ ಟ್ರಯಲ್ಸ್ ಆಗಲಿ, ಇದನ್ನ ಟ್ಯಾಬ್ಲೆಟ್ ಅಂತಾಗಲಿ ಮೆಡಿಸನ್ ಅಂತಾಗಲಿ ಯಾರೂ ಒಪ್ಕೊಳಲ್ಲ. ಹಾಗಾಗಿ ಇದು ಬರೀ ಕುಡಿಯೋ ನೀರು. ಕ್ಯಾನ್ಸರ್ಗೆ ಯಾಕೆ ಹೈ ಪ್ರಿಫರೆನ್ಸ್ ಕೊಡ್ತಾ ಇದೀವಿ ಅಂದರೆ, ಕ್ಯಾನ್ಸರಿಂದ ಸಾಯೋಂಥವ್ರು ಜಾಸ್ತಿ ಜನ ಆಗಿರೋದ್ರಿಂದ. ಮತ್ತೆ ಇವತ್ತು ಕ್ಯಾನ್ಸರ್ ನಿಂದಲೇ ಒಂದು ಜೀವನಕ್ಕೆ ಒಂದು ದೊಡ್ಡ ಥ್ರೆಟ್, ಭಯ. ಅದಕ್ಕೆ ಕ್ಯಾನ್ಸರ್ಗೋಸ್ಕರ ನಾವು ಎಕ್ಸ್ಟ್ರಾ R&D ಅಂತ ಮಾಡಿದ್ವಿ. ಅರೆ ನೀರಷ್ಟೇ ಇದು ಮೆಡಿಸನ್ ಅಲ್ಲ, ಟ್ಯಾಬ್ಲೆಟ್ ಅಲ್ಲ. ಈ ನೀರು ಕುಡಿಯೋದ್ರಿಂದ ಕ್ಯಾನ್ಸರ್ ಮಾತ್ರ ಅಲ್ಲ, ಎಷ್ಟೋ ರೋಗಗಳು ನಿವಾರಣೆ ಆಗತ್ತೆ. ತಗೊಳ್ಳೋಂಥ ಟ್ಯಾಬ್ಲೆಟು ಮೆಡಿಸನ್ ಅಬ್ಸಾರ್ಪ್ಷನ್ ರೇಟ್ ಜಾಸ್ತಿ ಆಗತ್ತೆ. ಇದು ಸೈಂಟಿಫಿಕ್ ಆಗಿ ಏನೇ ಪ್ರೂವ್ ಮಾಡಿದರೆ ಕೂಡ ಆಧ್ಯಾತ್ಮದ ನಮ್ಮ ಆಯುರ್ವೇದ ಮತ್ತೆ ಆಧ್ಯಾತ್ಮ ಶಾಸ್ತ್ರ ಇದರ ಫೌಂಡೇಶನ್ ಮೇಲೆ ಆಗಿರುವಂಥದ್ದು. ಒಂದು. ಎರಡನೇದು, ನಿಮ್ಮ ಮಾತನ್ನ ನೀವು ಇನ್ನೊಂದು ನಾವು ಹೇಳ್ಬೋದು, ಆಧ್ಯಾತ್ಮ ಅನ್ನೋದು ಗೊಡ್ಡು, ಆಧ್ಯಾತ್ಮ ಅನ್ನೋದು ಬೇಸ್ಲೆಸ್ಸು, ಅವೈಜ್ಞಾನಿಕ ಅಂತ ಏನಿವತ್ತು ನಾವು ಕರಿತೇವೆ ಇವತ್ತಿನ ಪರಿಸ್ಥಿತಿಯಲ್ಲಿ, ಅಲ್ಲ. ಅದು ಮೂಲತಃ ವೈಜ್ಞಾನಿಕವಾದಂಥ ಆಗಲೇ ಪ್ರೂವ್ ಆದಂಥ ಒಂದು ಶಾಸ್ತ್ರ ಸಂಹಿತೆ. ಅದನ್ನ ಇವತ್ತು ಮನದಟ್ಟು ಮಾಡ್ಕೊಡ್ಲಿಕ್ಕೆ ಪ್ರಾಕ್ಟೀಸ್ ಇದು. ಹೌದು ಅಲ್ವಾ? ಹೌದು. ಆಯುರ್ವೇದದಲ್ಲಿ ಅವಾಗ್ಲೇ ಹೇಳಿದ್ದಾರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಏನು ಅಂದ್ರೆ ದೈವ ವ್ಯಾಪಾಶ್ರಯ, ಯುಕ್ತಿ ವ್ಯಾಪಾಶ್ರಯ ಮತ್ತೆ ಡ್ರಗ್ಸ್. ಅದ 3 ಥರದ್ದು ಟ್ರೀಟ್ಮೆಂಟ್ ಟೈಪ್ಸ್ ಚಿಕಿತ್ಸಾ ಕ್ರಮಗಳು. ದೈವ ವ್ಯಾಪಾಶ್ರಯ ಏನು ಅಂದ್ರೆ ದೇವರದ್ದು ಸಹಾಯ, ಮಣಿ ಮಂತ್ರ ಜಪ ಹೋಮ, ಇದ್ರಲ್ಲೆಲ್ಲ ಆ ಹೋಮದಿಂದಾನು ನಮ್ಗೆ ಪಾಸಿಟಿವ್ ಎನರ್ಜಿ ಬರುತ್ತೆ, ರೋಗಗಳನ್ನ ಕಳ್ಕೋಬಹುದು ಅನ್ನೋದು ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಋಷಿ ಮುನಿಗಳೆಲ್ಲ ನಂಬಿಕೆ ಮತ್ತು ಆರಾಧನೆ. ಹೇಳಿ. ಸೊ ಇದರ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಇದ್ದಾಗ ಮುಂಚೆ ನಾವು ಮಾಡಿದ್ದು ಆಲ್ಕಲೈನ್ ಡ್ರಾಪ್ಸ್ ಅಂತ. ಅಂದ್ರೆ ಭಸ್ಮದಿಂದ ನೀರ್, ಕಾಫಿ ಡಿಕಾಷನ್ ತರ ಅದರಲ್ಲಿರೋ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದು. ತುಂಬಾ ಜನ ನಮ್ಮಲ್ಲಿ ಕೇಳ್ತಾರೆ, ಭಸ್ಮದಿಂದ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ. ಭಸ್ಮ ಆ ಕ್ವಾಲಿಟಿ ಮಾಡಕ್ಕೆ 10 ವರ್ಷ ಆಯ್ತು ನಮ್ಗೆ. ಸೊ ಭಸ್ಮ ಇದೇ ತರ ಇರಬೇಕು, ಅದರಲ್ಲಿ ಆರ್ಸೆನಿಕ್, ಲೆಡ್, ಮರ್ಕ್ಯುರಿ ತರ ಹೆವಿ ಮೆಟಲ್ಸ್ ಇರಬಾರ್ದು. ಇದೆಲ್ಲ ರೇವತಿ ಮೇಡಮ್ ಅಂತೂ ವೆರಿ ಸ್ಟ್ರಿಕ್ಟ್ ಇದ್ರು, ಹೀಗೆ ಇರ್ಬೇಕು ಅಂತ. ಆ ಭಸ್ಮ ಆ ಕ್ವಾಲಿಟಿ ತಗೊಂಬರಕ್ 10 ವರ್ಷ ಆಯ್ತು. ಭಸ್ಮಗಳೆಲ್ಲವೂ ಭಸ್ಮ ಅಲ್ಲ. ಸೊ ಅದು ಇಷ್ಟೇ ಟೆಂಪರೇಚರ್ ಆಗ್ಬೇಕು, ಇಷ್ಟೇ ಆಹುತಿ ಆಗ್ಬೇಕು, ಇಂಥ ಹರ್ಬ್ಸೇ ಇರಬೇಕು, ಇದೆಲ್ಲ ಇದೆ. ಅದರ ಬೇಸಿಸ್ ಮೇಲೆ ಭಸ್ಮದಿಂದ ಒಂದು ಕಾಫಿ ಡಿಕಾಷನ್ ತರ ಲಿಕ್ವಿಡ್ ಮಾಡಿ ಅದು ಅಸಿಡಿಟಿ, ಗ್ಯಾಸ್ಟ್ರಿಕ್ಗೆಲ್ಲ ಆಗ್ತಾ ಇತ್ತು. ತುಂಬಾ ಜನ ಕ್ಯಾನ್ಸರ್ ಪೇಷಂಟ್ಸು ಕೀಮೋಥೆರಪಿ, ರೇಡಿಯೇಷನ್ ಜೊತೆ ತಗೊಂತಾ ಇದ್ರು. ತುಂಬಾ ಜನ ಹಾಸಿಗೆ ಇರ್ದವರು, ಆಹಾರ ಬಿಟ್ಟಿರೋರು, ಸ್ಟೇಜ್ 4, ಅವರು ಕೂಡ ಎದ್ದು ಆಹಾರ ತಿನ್ನೋ ತರ ಆಗ್ತಾ ಇತ್ತು. ಆದರೆ ನಮ್ಮ ಹತ್ರ ಸೈಂಟಿಫಿಕ್ ಎವಿಡೆನ್ಸ್ ಇರಲಿಲ್ಲ. ಟೆಸ್ಟಿಮೋನಿಯಲ್, ಪೇಷಂಟ್ ಟೆಸ್ಟಿಮೋನಿಯಲ್ನ ಯಾವುದೇ ಡಾಕ್ಟರ್ಸ್ ಒಪ್ಪೋದಿಲ್ಲ. ಯಾಕಂದ್ರೆ ಅವರು ಇದು ಹೇಗಾಗತ್ತೆ ಅನ್ನೋದು ಡಾಕ್ಯುಮೆಂಟಲ್ ಪ್ರೂಫ್ ಕೇಳ್ತಾರೆ. ಸೊ ಅದಾಗೆ ನಡೀತಾ ಇತ್ತು. ಮುಂದೆ ಒಬ್ರು ನನ್ನ ನನಗೆ ಗೊತ್ತಿರುವಂಥವ್ರು ನಮ್ಮ ಆಲ್ಕಲೈನ್ ಕ್ಯಾಟ್ರೇಜ್ ಹಾಕೊಂಡಿದ್ದಾರೆ ಮನೆಯಲ್ಲಿ. ಅವ್ರ ತಂದೆ ಪಾನ್ ಪರಾಗೆಲ್ಲ ತಿಂದು ಬಾಯಲ್ಲಿ ಇದ್ರ ಥರ ಆಗಿದೆ, ಕ್ಯಾನ್ಸರ್ ಟ್ಯೂಮರ್ ಥರ ಆಗಿದೆ, ಆದರೆ ಕ್ಯಾನ್ಸರ ಇಲ್ವಾ ಅನ್ನೋ ಡೌಟಲ್ಲಿ HCG ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ.
ಸೊ ಥರ್ಸ್ಡೇ ಬೆಳಿಗ್ಗೆ ಬಂದಿದ್ದಾರೆ ಬೆಂಗಳೂರಿಗೆ, ಸೋಮವಾರ ಬೆಳಿಗ್ಗೆ ಅಪಾಯಿಂಟ್ಮೆಂಟು. ನಾನು 4 ದಿನ ಬರೀ ಈ ಮನೆ ಅವ್ರ ಮನೇಲಿ ಕ್ಯಾಟ್ರೇಜ್ ಇನ್ಸ್ಟಾಲ್ ಆಗಿತ್ತಲ್ಲ, ಬರೀ ಈ ನೀರು ಕುಡ್ದಿದ್ದಾರೆ. ನಾನು 4ನೇ ದಿನ ಬಾಯಲ್ಲಿದ್ದಂಥ ಯಾವುದೇ ಟ್ಯೂಮರ್ ಇಲ್ಲ ಅಂತ ಫಸ್ಟ್ ಹೇಳಿದಾಗ ನನಗೆ ಒಪ್ಕೊಳಕ್ಕೆ ನಾನೇ ರೆಡಿ ಇಲ್ಲ. ಅದೇ ಹೆಂಗೆ ಸಾಧ್ಯ ಅಂತ. ಇಲ್ಲ ಸರ್, ಇದೊಂದೇ ಚೇಂಜು, ಆಹಾರ ಪದ್ಧತಿ ಸೇಮು, ಬೇರೆ ಎಕ್ಸಸೈಸ್ ಇಲ್ಲ, ಏನೂ ಇಲ್ಲ, ಏನೂ ಮೆಡಿಸಿನ್ ಕೊಟ್ಟಿಲ್ಲ, ಇನ್ನೇನು ಹಾಸ್ಪಿಟಲ್ಗೆ ಹೋಗ್ಬೇಕು, ಅರೆ ಭಾನುವಾರ ರಾತ್ರಿ ಬಾಯಲ್ಲಿ ಏನೂ ಇಲ್ಲ, ಹಾಗಾಗಿ ನಾವು ಇದಕ್ಕೆ ಹೋಗ್ಲೇ ಇಲ್ಲ ಹಾಸ್ಪಿಟಲ್ಗೆ ಅಂತ. ಅವಾಗ ಹೌದಾ, ಆ ಥರ ಆಗ್ಬೋದಾ ಅದು ಹಂಗೆ ಆಶ್ಚರ್ಯ ಇತ್ತು. ಅವಾಗ ನನ್ನ ಕಂಪ್ನಿಗೆ ಇನ್ವೆಸ್ಟ್ ಮಾಡಿರೋವಂಥವ್ರು ನಾಗರಾಜ್ ಕುಲಕರ್ಣಿ ಅಂತ, ಅವರು ಅನಿಮಲ್ ಟ್ರಯಲ್ಸು, ಕ್ಲಿನಿಕಲ್ ಟ್ರಯಲ್ಸಲ್ಲೆಲ್ಲ ಅವ್ರು ಎಕ್ಸ್ಪರ್ಟ್. ಅವ್ರಿಗೆ ಹೇಳ್ದೆ, ಸರ್ ಈ ಥರ ಇದೆ, ಈ ಥರ ಹೇಳ್ತಾ ಇದ್ದಾರೆ, ಅರೆ ಇದನ್ನ ಹೆಂಗೆ ಪ್ರೂವ್ ಮಾಡೋದು, ನಿಜನ ಇಲ್ವಾ, ನನಗೆ ಕೂಡ ತಿಳ್ಕೊಳಕ್ಕೆ ಒಂದು ಇದಿದೆ ಅಂತ. ಸರಿ ತಂದ್ಬಿಟ್ಟು ಅವರು ಒಂದು ಸ್ಕಂದ ಲೈಫ್ ಸೈನ್ಸಸ್ ಅನ್ನೋ ಕಂಪ್ನಿಗೆ ತಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿ ಅವರು ಪ್ಯಾನ್ಕ್ರಿಯಾಟಿಕ್ ಸೆಲ್ಲು ಮತ್ತು ಬ್ರೈನ್ ಕ್ಯಾನ್ಸರ್ ಸೆಲ್ಸ್ ಮೇಲೆ ಟೆಸ್ಟ್ ಮಾಡಿದ್ರು. ಫಸ್ಟ್ ಹೇಳ್ದೆ ನಾನು, ಬೇಸಿಕ್ ಒಂದು ಟೆಸ್ಟ್ ಮಾಡಿ, ನನ್ನ ಹತ್ರ ಅಮೌಂಟ್ ಇಲ್ಲ, ದುಡ್ಡಿಲ್ಲ, ಒಂದು ಟೆಸ್ಟ್ ಮಾಡಿ ಅದು ಪಾಸಿಟಿವ್ ಬಂದರೆ ಮುಂದೆ ನೋಡೋಣ ಅಂತ. ಸೊ ಮುಂದೆ ಫಸ್ಟ್ ಏನಂದರೆ ಕ್ಯಾನ್ಸರ್ ಸೆಲ್ಸ್ ಸಾಯ್ತಾ ಇದೆಯಾ ಅನ್ನೋದು ಫಸ್ಟ್. ಮತ್ತೆ ಪರ್ಟಿಕ್ಯುಲರ್ ಕ್ಯಾನ್ಸರ್ ಸೆಲ್ಸ್ ಅಲ್ವಾ, ಕ್ಯಾನ್ಸರ್ ಸೆಲ್ಸ್ ಮಾತ್ರ. ಸೊ ಸಾಯ್ತಾ ಇದೆಯಾ ಅಂತ ಬಂದಾಗ ಕೀಮೋಥೆರಪಿ ಡ್ರಗ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ನಂಗೆ ಗೊತ್ತಿರಲಿಲ್ಲ. ನಾನು ಬರೀ ಈ ನೀರು ಮಾತ್ರ ಚೆಕ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಅವರು ರಿಪೋರ್ಟ್ ಮಾಡಿದಾಗ ನನ್ನ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ಲದೆ ಇರೋದ್ರಿಂದ ಡಾಕ್ಟರ್ ರೇವತಿ ಮತ್ತು ಅವರು ನಾಗರಾಜ್ ಸರ್ ಪ್ರತಿ ಸಲ ರಿಪೋರ್ಟ್ ಬಂದಾಗಲೂ ಇವರಿಬ್ಬರು ಎಕ್ಸ್ಪ್ಲೈನ್ ಮಾಡೋದು ನನಗೆ, ಯಾಕಂದ್ರೆ ನನಗೆ ಅರ್ಥ ಆಗಬೇಕಲ್ಲ, ನನಗೆ ಅರ್ಥ ಆಗೋತರ. ಹೌದು ಕ್ಯಾನ್ಸರ್ ಸೆಲ್ಸ್ ಸಾಯ್ತಾ ಇದೆ, ಕೀಮೋಥೆರಪಿ ಡ್ರಗ್ ಥರನೇ ಈ ನೀರಿಂದನೂ ಕ್ಯಾನ್ಸರ್ ಸೆಲ್ಸ್ ಸಾಯ್ತಾ ಇದೆ ಅಂತ. ನೆಕ್ಸ್ಟ್ ಪ್ರಶ್ನೆ ಬಂದಿದ್ದು, ಬರೀ ಕ್ಯಾನ್ಸರ್ ಸೆಲ್ಸ್ ಸಾಯ್ತಾ ಇದೆಯಾ ಅಥವಾ ಇದರ ಸೆಲ್ಸ್ ಸಾಯ್ತಾ ಇದೆ, ಒರಿಜಿನಲ್ ಹೆಲ್ದಿ ಸೆಲ್ಸ್ ಆ ಟೆಸ್ಟ್ ಮಾಡಿದಾಗ ಇಲ್ಲ, ನಾರ್ಮಲ್ ಸೆಲ್ಸ್ ನಮ್ದು ಹೈಯೆಸ್ಟ್ ಡೋಸೇಜ್ ಕೊಟ್ರೆ ಕೂಡ ನಾರ್ಮಲ್ ಸೆಲ್ಸ್ ಸಾಯ್ತಾ ಇಲ್ಲ, ಅರೆ ಕೀಮೋಥೆರಪಿ ಡ್ರಗ್ ಅಲ್ಲಿ ನಾರ್ಮಲ್ ಸೆಲ್ಸ್ ಸಾಯ್ತಾ ಇದೆ. ಆ ಡಾಕ್ಯುಮೆಂಟೇಶನ್ ಆಯ್ತು. ಇವಾಗ ಒಂದು ಪ್ರೂಫ್ ಏನಂದ್ರೆ, ಓಕೆ ನಮ್ಮ ಇದರಿಂದ ನಾರ್ಮಲ್ ಸೆಲ್ಸ್ ಸಾಯ್ತಾ ಇಲ್ಲ, ಅದರಿಂದ ಬೇರೆ ಸೈಡ್ ಎಫೆಕ್ಟ್ಸ್ ಇಲ್ಲ. ಆಮೇಲೆ ನೆಕ್ಸ್ಟ್ ಏನು, ಹೆಂಗೆ ಸಾಯ್ತಾ ಇದೆ? ಸೊ ಅದಕ್ಕೆ 2 ಥರ ಟೆಸ್ಟಿಂಗ್ ಮಾಡ್ತಾರೆ. ಅದೇ ತಾನಾಗೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದೆಯಾ, ಇಲ್ಲಾಂದ್ರೆ ಬೈ ಫೋರ್ಸ್ಫುಲಿ ಸಾಯ್ತಾ ಇದೆಯಾ ಅಂತ. ಅಲೋಪತಿ ಕೀಮೋಥೆರಪಿ ಡ್ರಗ್ ಅಲ್ಲಿ ಬೈ ಫೋರ್ಸ್ಫುಲಿ ಸಾಯಿಸೋದು, ಕೊಲ್ತದೆ. ಈಗ ಅಲೋಪತಿ ಕೀಮೋಥೆರಪಿ ಡ್ರಗ್ ಅದು ಒಂದು ಲಾಜಿಕ್ ಏನಂದ್ರೆ, ಯಾವ ಸೆಲ್ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇರತ್ತೆ ಅದನ್ನ ಸಾಯಿಸ್ಬೇಕು ಅಂತ. ಸೊ ತಲೆ ಕೂದಲು ಯಾಕೆ ಉದುರತ್ತೆ ಅಂದ್ರೆ, ತಲೆ ಕೂದಲು ಸೆಲ್ಲು ನಮ್ಮ ದೇಹದ ಫಾಸ್ಟೆಸ್ಟ್ ಗ್ರೋಯಿಂಗ್. ಅದಕ್ಕೆ ಅದು ಕ್ಯಾನ್ಸರ್ ಸೆಲ್ ಅಂತ ತಿಳ್ಕೊಂಡು ಅದನ್ನ ಸಾಯಿಸಕ್ ಶುರು ಮಾಡುತ್ತೆ, ನಿಮಗೆ ಏರ್ ಫಾಲ್ ಆಗುತ್ತೆ. ನಿಜವಾಗಿ ಸಹಜವಾದ ಸೆಲ್ಲು. ಸೆಕೆಂಡು, ನಮ್ಮ ದೇಹಕ್ಕೆ ರೋಗ ಬಂದಾಗ ದೇಹ ತನ್ನದೇ ಆದಂತೆ ಆಂಟಿಬಾಡೀಸ್ ನ ಉತ್ಪತ್ತಿ ಮಾಡಿ ನಾರ್ಮಲ್ ಸೆಲ್ಸ್ ಜಾಸ್ತಿ ಪುಷ್ ಮಾಡಕ್ಕೆ, ಜಾಸ್ತಿ ಬೆಳೆಯೋ ತರ ಹೆಲ್ಪ್ ಮಾಡ್ತಾ ಇರುತ್ತೆ. ಅಲ್ಲಿಗೆ ಅದು ಗೊತ್ತಾಗಲ್ಲ ಕೀಮೋಥೆರಪಿ ಡ್ರಗ್ಗಿಗೆ. ಅದೇನ್ ಮಾಡುತ್ತೆ, ನಾರ್ಮಲ್ ಸೆಲ್ ನ ಕೂಡ ಕ್ಯಾನ್ಸರ್ ಸೆಲ್ಸ್ ಅಂತ ಸಾಯಿಸ್ತಾ ಹೋಗುತ್ತೆ, ಇದರ ಸೆಲ್ಸ್ನ ಕೂಡ ಕ್ಯಾನ್ಸರ್ ಸೆಲ್ಸ್ ಅಂತ ಸಾಯಿಸ್ತಾ ಹೋಗುತ್ತೆ. ಹಾಗಾಗಿ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಇಂದ, ಬಾಡಿ ಆರ್ಗನ್ ಫೇಲ್ಯೂರ್ ಇಂದ ಎಷ್ಟೋ ಸಲ ಕೀಮೋಥೆರಪಿ ತಗೊಬೇಕಾದ್ರೆ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲೇ ಸತ್ತೋಗಿದ್ದಾರೆ. ಸೊ ನನ್ನ ಫ್ರೆಂಡು ಚಡರ್ ಕೊಂಟೆಂಟು, ಅವನ ಹೆಂಡತಿ ಆಯುರ್ವೇದ ಡಾಕ್ಟ್ರು, ತುಂಬ ವರ್ಷ ಆದಮೇಲೆ ಮದುವೆ ಆದರು. ಅವರು ಆಯುರ್ವೇದಿಕ್ ಡಾಕ್ಟರ್ ಆದರೂ ಕ್ಯಾನ್ಸರ್ ಬಂದಿದೆ ಗೊತ್ತಾದಾಗ ಅವ್ರು ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಕೀಮೋಥೆರಪಿ ತೊಗೊತಾ ಇದ್ದಾರೆ. ಇನ್ನೇನು 33-34 ಇಯರ್ಸ್ ಹೆಣ್ಮಕ್ಳಿಗೆ. ಸೊ ಆ ಕೀಮೋಥೆರಪಿ ತೊಗೊತಾ ಇರ್ಬೇಕಾದ್ರೆ ಹಾರ್ಟ್ ಅಟ್ಯಾಕಲ್ಲಿ ತೀರೋದ್ರು. ಸೊ ಆ ಥರ ನಾವು ತುಂಬ ಚಿಕ್ಕ ಮಕ್ಕಳಿಂದ ನಾವು ತುಂಬ ಜನನ ನೋಡ್ತಾ ಇದ್ದೀವಿ ಈ ನಡುವೆ. ಸೊ ಇದೇನು ಮಾಡುತ್ತೆ, ಆ ಸೈಡ್ ಎಫೆಕ್ಟ್ಸ್ನ ಕಡಿಮೆ ಮಾಡುತ್ತೆ, ಆರ್ಗನ್ ಜಾಸ್ತಿ ಫೇಲ್ಯೂರ್ ಆಗದೆ ಇರೋ ಥರ ನೋಡ್ಕೊಳತ್ತೆ, ದೇಹವನ್ನು ಆಲ್ಕಲೈನ್ ಇಡುತ್ತೆ, ಕ್ಯಾನ್ಸರ್ ಸೆಲ್ಸ್ ಅಗ್ರೆಸಿವ್ ಆಗಿ ಸ್ಪ್ರೆಡ್ ಆಗ್ತಿರೋ ಸ್ಟಾಪ್ ಆಗುತ್ತೆ, ಮತ್ತು ಇದು ಕ್ಯಾನ್ಸರ್ ಸೆಲ್ಸ್ನ ಸಾಯಿಸುತ್ತೆ. ನಾವು ಯಾವುದೇ ನೀವು ಅಲೋಪತಿ ಎಲ್ಲ ಬಿಟ್ಬಿಡಿ, ಅದು ಬಿಟ್ಬಿಡಿ, ಇದು ಬಿಟ್ಬಿಡಿ, ಈ ನೀರು ಕುಡೀರಿ, ಈ ಥರ ಯಾವುದೇ ಥರ ಕ್ಲೇಮ್ಸ್ ಮಾಡ್ತಾ ಇಲ್ಲ. ಆದರೆ ಈ ನೀರಿಂದ ಕ್ಯಾನ್ಸರ್ ಸೆಲ್ಸ್ ಸಾಯುತ್ತೆ, ದೇಹದ ಬಾಡಿಯ ಸ್ಟ್ರೆಂತ್, ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅನ್ನೋದು ಡಾಕ್ಯುಮೆಂಟಲ್ಲಿ ಪ್ರೂವ್ ಆಗಿದೆ. ಅದರದ್ದೇನು ಇದರ ರಕ್ಷಾ ಕವಚ ಇದೆ, ಅದು ಕೂಡ ಇದು ಮಾಡೋರುತ್ತೆ. ರಕ್ಷಾ ಕವಚ ಕ್ಯಾನ್ಸರ್ ಸೆಲ್ಸ್ಗೆ ರಕ್ಷಾ ಕವಚ ಏನಿದೆ ಅದು ಹೊಡೆದಾಗ, ಮತ್ತು ಇದಕ್ಕೆ ನೀನ್ ಸಾಯಿ ಅನ್ನೋ ಇದೇನು ಕೊಡುತ್ತೆ ಸೂಚನೆ, ಸಿಗ್ನಲ್ ಇದರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಇನ್ನೊಂದು ಸಿಗ್ನಲ್ ಬರ್ತಾ ಇರತ್ತೆ, ಇನ್ನೊಂದು 5-6 ದಿನ ಇರು ಅಂತ. ಆ ಸಿಗ್ನಲ್ ಬರೋದನ್ನ ಸ್ಟಾಪ್ ಮಾಡುತ್ತೆ.
ಇನ್ನು ಸಾಯಿ, ನಿನ್ನ ಅವಶ್ಯಕತೆ ಇಲ್ಲ ಅನ್ನೋ ಸಿಗ್ನಲ್ ಕೊಟ್ಟಾಗ ಅದಕ್ಕೆ ಕ್ಯಾನ್ಸರ್ ಸೆಲ್ಗೆ ಏನು ಮಾಡೋದು ಗೊತ್ತಾಗ್ದಿರ ತಾನಾಗೆ ಸಾಯುತ್ತೆ. ಇದು ಡಾಕ್ಯುಮೆಂಟ್ ಆಗಿ ಮಾಡಿರುವಂಥದ್ದು. ಇದು ವೀಕ್ಷಕರೇ, ಇಲ್ಲಿವರೆಗೆ ನಾವು ಈ ರೀತಿಯ ಗೋಮೂತ್ರದ ಬಗ್ಗೆ, ಪಂಚಗವ್ಯದ ಬಗ್ಗೆ, ಗೋವಿನ ಬಗ್ಗೆ ನಾವು ಎಂಥದ್ದೇ ವಾದವನ್ನು ಮಂಡಿಸಿದ್ರು ಕೂಡ ಅದಕ್ಕೆ ಒಂದು ಪ್ರತಿವಾದವನ್ನು ಹುಂಬುತನದಿಂದ ಯಾವುದೇ ಅಧ್ಯಯನ ಇಲ್ಲದೇನೆ ಅದನ್ನು ಮೆಟ್ಟುವ, ಅದನ್ನು ಒತ್ತುವ ಕೆಲಸವನ್ನು ಮಾಡ್ತಾ ಇದ್ರು. ನೋಡಿ, ವಿಭೂತಿ ಅಂತಂದರು. ನಾವು ಚಿಕ್ಕವರಿಗಿಂತ ಅಥವಾ ನಮ್ಮ ತಂದೆ, ನಮ್ಮ ಹಿಂದಿನ ತಲೆಮಾರುಗಳು ಎಲ್ಲಾದರೂ ಹೋದರೆ ವಿಭೂತಿಯನ್ನು ತಿನ್ನಲಿಕ್ಕೂ ಕೊಡ್ತಾಯಿದ್ರು, ಇಟ್ಕೊಳ್ಳಿಕ್ಕೂ ಕೊಡ್ತಾಯಿದ್ರು. ಆಮೇಲೆ ವಿಭೂತಿಯನ್ನು ಹಚ್ಚಿಕೊಂಡ್ರೆ ಜ್ವರ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಸಾಧ್ಯತೆಯನ್ನು ನನ್ನ ಜೀವನದಲ್ಲೇ ನಾನು ನಮ್ಮ ತಂದೆ ಅಥವಾ ಅಜ್ಜನ ಕಾಲದಿಂದ ನಾನು ಗಮನಿಸಿದ್ದೇನೆ. ಇದನ್ನೆಲ್ಲ ಹೇಳಿದಾಗ ಏನಾಗ್ತಾ ಇತ್ತು, ಅವೈಜ್ಞಾನಿಕ, ಮೂಢನಂಬಿಕೆ ಅಂತ. ಇವತ್ತು ನೀವು ನೋಡಿ, ಕಿರಣ್ ಬಾಯಲ್ಲಿ ಬಂತು ಏನು, ಒಂದು ಶುದ್ಧವಾದ ವಿಭೂತಿಯನ್ನು ತಯಾರಿಸಲಿಕ್ಕೆ ನಾವು ಎಷ್ಟು ಕಾಲ ತಗೊಂಡಿದ್ದೇವೆ ಅಂದರೆ, ವಿಭೂತಿ ಸುಳ್ಳಲ್ಲ, ವಿಭೂತಿಯ ತಯಾರಿಕೆ ಅಥವಾ ಲಭ್ಯ ಇರುವ ವಿಭೂತಿ ಇವತ್ತು ಸರಿ ಇಲ್ಲ. ಶಾಸ್ತ್ರ ಸುಳ್ಳಲ್ಲ, ಶಾಸ್ತ್ರಿ ಸರಿ ಇಲ್ಲ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿಗಳು ಅನ್ನುವಂಥವ್ರು ಅದನ್ನು ತುಂಬ ಅಧ್ವಾನ ಮಾಡ್ತಾ ಇದ್ದಾರೆ, ಉಪದ್ವ್ಯಾಪ ಮಾಡ್ತಾ ಇದ್ದಾರೆ. ಇದನ್ನ ಕಿರಣ್ ಮಾತಿಂದ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ವೈಜ್ಞಾನಿಕವಾಗಿ ಈಗ ಅದು ಯಾವ್ಯಾವ ಸೆಲ್ಸನ್ನು, ಕ್ಯಾನ್ಸರ್ ಸೆಲ್ಸನ್ನು ಸಾಯಿಸ್ತದೆ, ಕ್ಯಾನ್ಸರಿನ ಭದ್ರ ಕವಚವನ್ನು ಹೇಗೆ ಅದು ಒಡೆತದೆ, ಮತ್ತು ಸಹಜವಾದ ಸೆಲ್ಸನ್ನು ಅದು ಯಾವುದೇ ರೀತಿಯಲ್ಲೂ ತೊಂದರೆ ಮಾಡದೇನೆ ಕ್ಯಾನ್ಸರ್ ಮುಂದುವರಿಯುವುದನ್ನು ಹೇಗೆ ತಡೆಗಟ್ತದೆ, ಮತ್ತು ಕ್ಯಾನ್ಸರ್ ಬರದೇ ಇದ್ದ ಹಾಗೆ ನಿಮ್ಮನ್ನು ಹೇಗೆ ರಕ್ಷಿಸ್ತದೆ. ಈ ಕೇವಲ ನಾವು ಕುಡಿಯುವ ಒಂದು ಆಲ್ಕಲೈನ್ ವಾಟರು ಇಂಥ ಒಂದು ಪ್ರಭಾವಶಾಲಿಯಾಗಿದೆ ಹೇಗೆ ಅನ್ನೋದನ್ನು ಬಹುಶಃ ಡಾಕ್ಟರ್ ರೇವತಿ ಅವರಿಗೆ ಹೇಳ್ತಾರೆ. ಹೇಳಿ ಮೇಡಮ್. ನಮಸ್ಕಾರ. ಏನಂದ್ರೆ ಇವಾಗ ಅದು ಫಸ್ಟ್ ತಯಾರಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಒಂದು ಆಲ್ಕಲೈನ್ ವಾಟರ್ ಅಂದ್ರೆ ಏನು ಅಂತ ಹೇಳಿ ಮೇಡಮ್. ಆಲ್ಕಲೈನ್ ವಾಟರ್ ಅಂದ್ರೆ ನಮ್ಮ ದೇಹದಲ್ಲಿ ಆಸಿಡ್ ಮತ್ತೆ ಆಲ್ಕಲಿ ಅಂತ ಎರಡು ತರ ಇರುತ್ತೆ. ಆಸಿಡ್ ಅಂದ್ರೆ ಯಾವುದೇ ನೀವು ಇವಾಗ ಆಸಿಡ್ ಏರ್ಚಿದ್ರು ಹೆಣ್ಮಕ್ಳ ಮೇಲೆ ಅಂತ ಹೇಳ್ತಾರೆ, ಅದೇನ್ ಮಾಡುತ್ತೆ, ಸುಟ್ಟು ಬಿಡುತ್ತೆ. ಆದ್ರೆ ಆಲ್ಕಲೈನ್ ಆ ತರ ಮಾಡಲ್ಲ. ನಾವ್ ಯಾವಾಗ ಆಸಿಡಿಕ್ ಇರೋ ಫುಡ್, ಇವಾಗ ಮೈದಾದಿಂದ ಮಾಡಿರೋ ಫುಡ್ ಇರಬಹುದು ಅಥವಾ ಜಾಸ್ತಿ ಎಣ್ಣೆದಲ್ಲಿ ಕರ್ದಿರೋ ಪದಾರ್ಥಗಳಿರ್ಬಹುದು, ಆ ಥರದ್ದೆಲ್ಲ ನಮ್ಮ ದೇಹದಲ್ಲಿರೋ ಆಸಿಡ್ ಅಂಶನ ಜಾಸ್ತಿ ಮಾಡುತ್ತೆ. ಅದೇ ನಮ್ಮ ಆಹಾರನ ನಾವು ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ನಾವು ಕುಡಿಯೋ ನೀರನ್ನ ಸರಿಪಡಿಸ್ಕೊಂಡ್ರೆ ಆಲ್ಕಲೈನಿಟಿ ಇನ್ಕ್ರೀಸ್ ಆಗುತ್ತೆ. ಅದೇ ಥರ ನೀರಿನಲ್ಲೂ ಅಷ್ಟೇ. ನೀರಲ್ಲಿ ಹೇಗೆ ಅಂದ್ರೆ, ಇವಾಗ ನ್ಯಾಚುರಲ್ ಬಾವಿ ನೀರು, ಹಳೆ ಕಾಲದಲ್ಲೆಲ್ಲ ಬಾವಿ ನೀರು ಕುಡ್ದು ನಮ್ ತಾತ ಮುತ್ತ 100 ವರ್ಷ 90 ವರ್ಷ ಗಟ್ಟಿಮುಟ್ಟಾಗಿ ಬದುಕ್ತಾ ಇದ್ರು, ಕಾಯಿಲೆ ಏನು ಇಲ್ಲದೆ. ಆ ನೀರ್ ಏನಪ್ಪಾ ಅಂದ್ರೆ ಸಹಜವಾಗಿ ಇರೋಂತ ಭೂಮಿನಲ್ಲಿರೋಂತ ಸಹಜ ಮಿನರಲ್ಸ್ ನ ಅಬ್ಸರ್ವ್ ಮಾಡಿಕೊಂಡು ಮತ್ತೆ ಸಹಜವಾಗಿ ಸಿಗುವಂತ ಗಿಡಮೂಲಿಕೆಗಳು, ಔಷಧೀಯ ಗಿಡಮೂಲಿಕೆಗಳು, ನಮ್ಮ ಚರಕಾಚಾರ್ಯರು ಸುಶ್ರುತಾಚಾರ್ಯರೆಲ್ಲ ಏನ್ ಹೇಳಿದ್ದಾರೆ ಅಂದ್ರೆ, ಈ ಭೂಮಿ ಮೇಲೆ ಬೆಳೆಯುವಂತ ಎಲ್ಲ ಯಾವುದೇ ಇರಬಹುದು ಪಾಂಚಭೌತಿಕವಾಗಿರೋದೆಲ್ಲ ಔಷಧೀಯ ಗುಣಗಳು ಇದೆ ಅಂತ. ನಮ್ ದೇಹನೂ ಪಾಂಚಭೌತಿಕವಾಗಿರೋದ್ರಿಂದ ಯಾವುದೇ ನಮ್ ಭೂಮಿ ಮೇಲೆ ಸಿಗೋದು ನ್ಯಾಚುರಲ್ ಆಗಿರೋದು ಯಾವ್ದು ತಗೊಂಡ್ರೆ ಅದು ಔಷಧಿಯಾಗಿ ವರ್ಕ್ ಮಾಡುತ್ತೆ, ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಶಾಸ್ತ್ರಗಳಲ್ಲಿ ಇದೆ ಅದು. ಅದೇ ತರ ಈ ಆಲ್ಕಲೈನ್ ವಾಟರ್ ಏನಪ್ಪಾ ಅಂತಂದ್ರೆ ಪ್ಲಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ಎಲ್ಲ ಮಿನರಲ್ಸ್ ನ್ಯಾನೋ ಪಾರ್ಟಿಕಲ್ಸ್ ಆಗಿ ಇರೋದ್ರಿಂದ ಅದರಲ್ಲಿ ಪ್ಲಸ್ ಅಂಶ ಜಾಸ್ತಿ ಇರೋದ್ರಿಂದ ಅದು ನಮ್ಮ ದೇಹಕ್ಕೆ ಏನು ಹಾನಿ ಮಾಡದೆ ನಾವು ತಗೊಳ್ಳೋ ಆಹಾರ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಅದರ ಅಬ್ಸಾರ್ಪ್ಷನ್ 100% ಮಾಡಿಬಿಟ್ಟು ನಮ್ಮನ್ನ ಆರೋಗ್ಯಕರವಾಗಿ ಇರಕ್ಕೆ ಸಹಾಯ ಮಾಡುವಂತದ್ದೇ ಆಲ್ಕಲೈನ್ ವಾಟರ್ ಅಂತ. ಒಂದು ರೀತಿಯ ಹಿಂದಿನ ಜಲಪಾತದ ನೀರು, ಹರಿಯೋ ನೀರು, ಝರಿ ನೀರು, ಈ ಗಂಗೆ, ಯಮುನಾ ಅಂತ ನಾವು ಬಾವಿ ನೀರು, ಮೂಲ ಇವತ್ತಿನ ಗಂಗೆ ಅಲ್ಲ. ಹೌದು, ಅದು ನಮ್ಮ ಶುದ್ಧವಾದ ನೀರು. ಅದು ಹೇಗಿರುತ್ತೋ ಅದೇ ತರ ನಾವು ತಯಾರಿಸಿರುವಂತ ಆಲ್ಕಲೈನ್ ವಾಟರ್ ಕೂಡ ಇದೆ ಅಂತ ನಾವು ಧೈರ್ಯವಾಗಿ ಹೇಳ್ಬಹುದು. ಯಾಕೆಂದ್ರೆ ಈ ಪಂಚಗವ್ಯ ಜೊತೆಲಿ ನಾವು ಅದಕ್ಕೆ ಅರಿಶಿನ, ಅಶ್ವಗಂಧ, ಪುನರ್ನವ, ಎಷ್ಟಿ, ತುಳಸಿ ಈ ತರ ತುಂಬಾ ಒಂದು 20-25 ಔಷಧ ಮೂಲಿಕೆಗಳನ್ನ ಬಳಸ್ಬಿಟ್ಟು ಒಂದು ಕಲ್ಕ ಅಂತ ಹೇಳ್ತೀವಿ ಆಯುರ್ವೇದ ಭಾಷೆನಲ್ಲಿ, ಅದನ್ನ ಒಂದು ಪೇಸ್ಟ್ ತರ ಮಾಡಿ ಒಂದು ಉಂಡೆ ಮಾಡಿ ಅದನ್ನ ಒಣಗಿಸ್ಬಿಟ್ಟು ಅದನ್ನ ನಾವ್ ಈ
ಧನ್ವಂತರಿ ಹೋಮ ಮತ್ತೆ ಮೃತ್ಯುಂಜಯ ಹೋಮಕ್ಕೆ ಬಳಸಿ ಆ ಭಸ್ಮ, ಅದ್ರಲ್ಲಿ ಬರೋ ಭಸ್ಮನ ನಾವು ಈ ಆಲ್ಕಲೈನ್ ವಾಟರ್ ಮಾಡಕ್ಕೆ ಶುದ್ಧ ಭಸ್ಮ. ಶುದ್ಧ ಭಸ್ಮ ಅಂದ್ರೆ ಮೂಲ ಆಯುರ್ವೇದ ಅಥವಾ ನಮ್ಮ ಪರಂಪರೆಯಲ್ಲಿ ನಾವ್ ಅದೇ ರೀತಿ ಮಾಡ್ಕೊಂಡು ಅದ್ರಿಂದ ತಯಾರಿಸ್ತಾ ಇರೋಂತ ನೀರನ್ನ ಆಲ್ಕಲೈನ್ ವಾಟರ್. ಅಂದ್ರೆ ಯಜ್ಞ ಯಾಗಾದಿಗಳಿಂದ ಹಿಂದೆ ಯಾವ್ಯಾವ ರೀತಿಯ ಪರಿಸರ, ಈಗ ನೀವು ಭೋಪಾಲದಲ್ಲಾದ ಘಟನೆ, ಹೌದೌದು, ಅಲ್ಲಿ ಅಗ್ನಿಹೋತ್ರ ಮಾಡಿ ಅಗ್ನಿಹೋತ್ರಿಗಳ 10 ಕುಟುಂಬದಲ್ಲಿ ಯಾರ್ಯಾರಿದ್ರು 10 ಕಿಲೋಮೀಟರ್ ಅಂತರದಲ್ಲಿ 45-50 ಕಿಲೋಮೀಟರ್ ಅಂತರದಲ್ಲಿ ಸತ್ತಿದ್ದಾರೆ. 10 ಕಿಲೋಮೀಟರ್ ಅಂತರದಲ್ಲಿ ಯಾರು ಸತ್ತಿಲ್ಲ. ಅದು ನಮ್ಮ ಕಣ್ಣೆದುರಿದ್ದಂತ ಒಂದು ದೊಡ್ಡ ಉದಾಹರಣೆ. ಹೇಳಿ ಮೇಡಮ್. ಇದರಿಂದ ತಯಾರಿಸಿರುವಂತ ಆಲ್ಕಲೈನ್ ವಾಟರ್ ಇದು ಅಂತ ಹೇಳ್ಬೋದು. ಇದು ನಾನು ಲ್ಯಾಬ್, ಈ ಆಲ್ಕಲೈನ್ ವಾಟರ್ಗೆ ಭಸ್ಮ ಮೂಲ. ಆ ಭಸ್ಮದಲ್ಲಿ ನ್ಯಾನೋ ಪಾರ್ಟಿಕಲ್ಸ್ ಇರೋದ್ರಿಂದ ಆ ನ್ಯಾನೋ ಪಾರ್ಟಿಕಲ್ಸ್ ನೀರಿಗೆ ಬಂದು ಆ ನೀರನ್ನ ಆಲ್ಕಲೈನ್ ವಾಟರ್ ಆಗಿ ತಯಾರು ಮಾಡಿದೆ. ಇದು ಬಂದು ಒಂದಿನ ನಿನ್ನೆ ನಾವು ಮಾಡ್ಬಿಟ್ಟು ಇವತ್ತು ಆಲ್ಕಲೈನ್ ವಾಟರ್ ರೆಡಿ ಮಾಡ್ಬಿಟ್ವಿ ಅಂತ ಇಲ್ಲ. ಕಿರಣ್ ಹೇಳಿದಾಗೆ ಇದಕ್ಕೆ 15 ವರ್ಷಗಳ ಸಂಶೋಧನೆ ಇದೆ. ನಾವು ತಗೊಳ್ಳುವಂತ ಗಿಡಮೂಲಿಕೆಗಳು, ಇವಾಗ ನಮ್ ಭೂಮಿ ಕಲುಷಿತವಾಗಿರೋದ್ರಿಂದ ನಾವು ತಗೊಳ್ಳುವಂತ ಗಿಡಮೂಲಿಕೆಗಳಲ್ಲಿ ಹೆವಿ ಮೆಟಲ್ಸ್ ಕಾಣಿಸ್ತಾ ಇತ್ತು. ಆ ಹೆವಿ ಮೆಟಲ್ಸ್ ಇರುವಂತ ಗಿಡಮೂಲಿಕೆಗಳು ಬಳಸ್ಬಿಟ್ಟು ನಾವು ಭಸ್ಮ ಪರೀಕ್ಷೆ ಮಾಡಿದಾಗ ಲ್ಯಾಬೊರೇಟರಿನಲ್ಲಿ ಅದರಲ್ಲಿ ಹೆವಿ ಮೆಟಲ್ಸ್ ಕಾಣಿಸ್ಕೊಳ್ತಾ ಇತ್ತು. ಹಾಗಾಗಿ ಅದನ್ನ ನಾವು ಔಷಧೀಯಕ್ಕೆ ಉಪಯೋಗಿಸಕ್ ಆಗ್ತಾ ಇರ್ಲಿಲ್ಲ, ಪ್ರಯೋಜನಕ್ಕೆ ಬರ್ತಾ ಇರ್ಲಿಲ್ಲ ಅದು. ಹಾಗಾಗಿ ನಾವು ತಗೊಳ್ತಾ ಇರುವಂತ ಗಿಡಮೂಲಿಕೆಗಳು ಸಹ ಪರಿಶುದ್ಧವಾದ ವಾತಾವರಣದಲ್ಲಿ ಬೆಳೆದು ಅದು ಹೆವಿ ಮೆಟಲ್ ಫ್ರೀ ಅಂತ ಪ್ರೂವ್ ಆದ್ಮೇಲಿಂದ ನಾವು ಈ ನೀರನ್ನ ತಯಾರು ಮಾಡ್ಲಿಕ್ಕೆ ಶುರು ಮಾಡಿದೀವಿ. ಅಂದ್ರೆ ಮೇಡಮ್, ಇವತ್ತಿನ ನಿಮ್ಮ ಸಂಶೋಧನೆಯ ಮೂಲಕ ಇವತ್ತೇನು ಒಂದು ಸತ್ಯ ಹೊರಗೆ ಬಂದಿದೆ, ಅದು ಕೂಡ ಇನ್ನು ಮುಂದಿನ ಅದನ್ನ ನೀವು ಒಂದು ವ್ಯಾವಹಾರಿಕವಾಗಿ ಅದು ವ್ಯಾಪಾರೀಕರಣಗೊಂಡ್ರೆ ಬಹುಶಃ ಆ ಭಯ ಮತ್ತು ಇರ್ಬೋದು. ಯಾಕಂದ್ರೆ ಭಸ್ಮ ಶುದ್ಧವಾಗಿರ್ಬೇಕಲ್ಲ, ಹೌದು, ಅದಕ್ಕೆ ಬಳಸುವಂತ ಏನ್ ಮೆಟೀರಿಯಲ್ಸ್ ಇದೆ ಅದು ಶುದ್ಧವಾಗಿರ್ಬೇಕು. ಅದು ಶುದ್ಧವಾಗಿದ್ದಾಗ ನಿಮಗೆ ಶುದ್ಧವಾದ ತೀರ್ಪು ಅಥವಾ ಫಲಿತಾಂಶ ಬರುತ್ತದೆ. ಇದು ಬಹಳ ಮುಖ್ಯವಾದದ್ದು. ಹೇಳಿ ಮೇಡಮ್, ಯಾವ ರೀತಿ ಸಂಶೋಧನೆಯ ಇಡೀ ಪ್ರಯಾಣ ಇದು ನಡೆಯಿತು ಅಂತ? ಹಾಗಾಗಿ ಶುರುನಲ್ಲಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾನೆ ನಾವು ಫಸ್ಟ್ ಈ ಭಸ್ಮನ ಹೆವಿ ಮೆಟಲ್ ಫ್ರೀ ಮಾಡ್ಬೇಕು ಅಂತ ಕಿರಣ್ಗೆ ನಾನು ಫಸ್ಟ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದೆ. ಹೆವಿ ಮೆಟಲ್ಸ್ ಇದ್ರೆ ಇದು ಖಂಡಿತ ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ಯಾವ ಉದ್ದೇಶಕ್ಕೆ ಹೊರಟಿದೀವಿ ಅಲ್ಲಿವರೆಗೂ ನಾವು ರೀಚ್ ಆಗಕ್ ಆಗೋದಿಲ್ಲ ಅಂತ. ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತ ಗಿಡಮೂಲಿಕೆಗಳು, ನಮ್ಮ ಔಷಧೀಯ ಮೂಲಿಕೆಗಳನ್ನೇ ತಗೊಂಡು ಇದನ್ನ ಹೆವಿ ಮೆಟಲ್ ಫ್ರೀ ಅಂತ ಲ್ಯಾಬೊರೇಟರಿನಲ್ಲಿ ಟೆಸ್ಟ್ ಮಾಡಿ ಪ್ರೂವ್ ಆದ್ಮೇಲೆ ನಾವು ಈ ಪ್ರಾಡಕ್ಟ್ ನ ತಯಾರು ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ವಿ.